ಹಲೋ ಹಲೋ ಮಚ್ಚ ಹೆಂಗೋ ಇದೀಯಾ? ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ಟಲ್ಲೋ ನಾಯಿ. ಯಾಕೋ ಏನಾಯ್ತು? ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದಲ್ಲ, ಅದು ನಮ್ಮಪ್ಪ ನೋಡ್ಬಿಟ್ರು ಕೇಳೆ. ಅಯ್ಯಯ್ಯೋ ಏನ್ ಮಾಡಿದ್ರು? ಏನ್ ಮಾಡಿದ್ರು ಅಂತ ಹೇಳಿ? ಹೊಡೆದ್ರೇನೋ? ಇಲ್ಲ. ಸಾಯಿಸ್ತಾರಂತೇನೋ? ಇಲ್ಲ. ಮನ ಬಿಟ್ಟು ಹೋಗು ಅಂದ್ರೇನೋ? ಇಲ್ಲ ಕಣ. ಮತ್ತೇನ್ ಮಾಡಿದ್ರು? ಗ್ರೂಪ್ಗೆ ನನ್ನ ಆಡ್ ಮಾಡುವಂತ ಹಿಂಸೆ ಕೊಡ್ತವನ್ ಕಣ. ಅಯ್ಯೋ ನನ್ನ ಮಗನೇ, ನೀನು ಜೊಲ್ಲು, ನಿಮ್ಮ ಅಪ್ಪ ದೊಡ್ಡ ಜೊಲ್ಲು. ಮಂಜ, ನಾನ್ ಜೊಲ್ಲಲ್ಲ, ಜಾಲಿ. ಫೋನ್ ಇಡೋ ತುಕಾಲಿ. ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ನಾನು ಒಬ್ಬ ಏನ್ ಸರ್ ಮಾಡ್ಲಿ? ಇವನು ಫೋನ್ ಇಟ್ಬಿಟ್ಟ. ಓಡೋಗ್ತಾ ಇರೋದು ನಾವು ಜಗ್ಗಪ್ಪ. ನಿನಗ್ ಮಾನ ಮರ್ಯಾದೆ ಏನು ಇಲ್ವೇನೋ? ಯಾಕೋ? ಈ ಏಜ್ ಅಲ್ಲಿ ಹುಡುಗಿ ಜೊತೆ ಓಡೋಗ್ಬೇಕಣ. ನೀನ್ ನೋಡಿದ್ರೆ ಯಾವ್ದೋ ಹುಡುಗನ್ ಕರ್ಕ ಓಡೋಯ್ತಾ ಇದ್ಯಾ? ಇದು ನನ್ ಲವರ್. ಪ್ರೀತಿಗೆ ಕಣ್ಣಿಲ್ಲ ನಿಜ, ಹೆಣ್ಣು ಇಲ್ವೇನಾ? ಹೆಣ್ಣೆ ಕಣ, ಇವಳು ನನ್ ಲವರು, ನಮ್ ಹುಡುಗಿ. ಹುಡುಗಿ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗಬೇಕು, ಹೇಳ್ಬಿಟ್ಟು ಹುಡುಗಿ ಅಂತ ಗೊತ್ತಾಗ್ಬಾರ್ದು. ನಾನು 3 ಅಡಿ ಮೂಲಂಗಿ, ಬ್ಯೂಟಿಫುಲ್ ಬೆಡಗಿ, ಹೆಂಗಿದಾಳ್ ನೋಡು. ಜಗಪ್ಪ, ಈ ಸ್ಕಿಟ್ ಅಲ್ಲಿ ಅವಳು ನನ್ ಲವರಪ್ಪ. ಹೆಂಗಿದಾಳೋ ಮಗ ನನ್ ಲವರು? ಮೂಲಂಗಿಗೆ ಪ್ಯಾಂಟು ಟೀ ಶರ್ಟ್ ಹಾಕ್ಬಿಟ್ಟು ಹುಡುಗಿ ಅಂತವನೆ. ಬೇಬಿ, ನಿನ್ ಫ್ರೆಂಡ್ಗೆ ನನ್ ಬಗ್ಗೆ ಹೇಳು. ಲೇ, ನಮ್ ಹುಡುಗಿ ಒಂಥರ. ಯಾವ ತರ ನರ ಇರ್ಲಿ. ಏನ್ ಹೆಸರು ಉಳಿದು? ಮಿಸ್ ಕೀರ್ತಿ ಸುರೇಶ್. ಲೇ, ಏನ್ ಕೆಲ್ಸ ಮಾಡೋದವಳು? ಹೇರ್ ಕಟ್ ಮಾಡೋವಳ? ಗಗನ ಸಖಿ. ಮಕ ನೋಡಿದ್ರೆ ಜಜ್ಜೋಗಿರೋ ಅವಲಕ್ಕಿ ಇದ್ದಂಗೈತೆ, ಇವಳು ಗಗನ ಸಖಿ ಅಂತ. ಅಯ್ಯೋ, ನಾನೇನೋ ಕೇಳ್ಬೇಕು ಮೇಲೆ. ಅಲ್ಲ, ನಿಮ್ ಏರೋಪ್ಲೇನ್ ಅಲ್ಲಿ ಫ್ಯಾನ್ ಆಚೆ ಕಡೆ ಫಿಟ್ ಮಾಡಿರ್ತೀರಲ್ಲ, ಒಳಗಡೆ ಇರೋರ್ಗೆ ಸೆಕೆ ಆಗಲ್ವಾ? ಲೇ ಗೋಪಾಲ್, ಅದು ಇಂಜಿನ್ ಕಣ. ಒಬ್ಬ ಚೇಂಜ್ ಮಾಡ್ಬಿಟ್ರ? ಹಂಗೆ ಹೇಳ ಇಲ್ಲ. ನನಗಾದ್ರೂ ಹೇಳದಲ್ವಾ ಬೇಬಿ? ಒಳಗಡೆ ಎಸಿ ಫಿಟ್ ಮಾಡಿರ್ತಾರೆ. ಫ್ಯಾನ್ ಆಚೆ ಕಡೆ ಫಿಟ್ ಮಾಡ್ಬಿಟ್ಟು ಒಳಗಡೆ ಎಸಿ ಫಿಟ್ ಮಾಡಿರ್ತಾಳಂತೆ. ಅದು ನೀನ್ ಅಲ್ಲಿ ಕೆಲಸ ಮಾಡ್ತೀಯಲ್ವಾ, ನೀ ಹೇಳ್ಬಿಟ್ಟು ಫ್ಯಾನ್ ಒಳಗಡೆ ಹಾಕ್ಸಕ್ಕಾಗಲ್ವಾ? ನನಗೆ ಯಾಕೆ ಆ ಮ್ಯಾಟ್ರು ಬೇಬಿ? ಸರಿ, ನಿಂದೇನಬೇಕು? ನಮ್ಮ ಅಪ್ಪ ಅಮ್ಮಂಗೆ ನಾನೊಬ್ಳೇ ಹೆಣ್ಮಗಳು. ನನಗೆ ಅಣ್ಣ ತಮ್ಮ ಅಂತ ಯಾರು ಇಲ್ಲ. ಅದನ್ನ ನಿಮ್ಮಪ್ಪ ರುದ್ರಸ್ ಕೇಳು, ನನಗೆ ಯಾಕೆ ಕೇಳ್ತಿದ್ಯಾ? ನೋಡಿ, ನಾನು ನಿಮ್ಮನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಸಾಯಿಸ್ಬಿಡೋ ಜಗಪ್ಪ, ನನ್ನಿಂದಾಗಿ ಇವಳು ಬಾಯಲ್ಲಿ ಅಣ್ಣ ಅನ್ಸ್ಕೊಳ್ಳೋ. ಆಯ್ತು ಸರ್, ಐ ಆಮ್ ಆಲ್ ರೈಟ್. ಅಣ್ಣ. ಅಪ್ಪ ಲ್ಯಾಗೋ ಕರೀತ ನೋಡಿ. ಅಣ್ಣ. ಅಪ್ಪ ಚಂದ್ರಣ್ಣ ನಿನ್ನೆ ಇರ್ಬೇಕು. ಅಣ್ಣ. ಹಾಯ್ ಮೇಡಮ್. ಅಣ್ಣ, ನನ್ನಿಂದ ಏನಾಗ್ಬೇಕು ಅಷ್ಟು ಮಾತ್ರ ಹೇಳು. ನೋಡಿ, ನಾವಿಬ್ರು 2 ತಿಂಗಳಿಂದ ಲವ್ ಮಾಡ್ತಾ ಇದೀವಿ. ನನಗೆ 1 ನಿಮಿಷ ಅವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಹೇಗಾದ್ರೂ ಮಾಡಿ ನೀವೇ ನಾವಿಬ್ರು ಒಂದು ಮಾಡ್ಬೇಕು ಪ್ಲೀಸ್. ನನಗೆ ನಮ್ಮಪ್ಪ ನೆನೆಸ್ಕೊಂಡ್ರೆ ನೀ ಭಯ ಆಗುತ್ತೆ. ನೀನು ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ನನ್ನ ಹತ್ರ ಸಹಾಯ ಕೇಳ್ಕೊ ಬಂದವ್ರಿಗೆಲ್ಲ ಮಾಡ್ಬಿಟ್ಟಿದ್ದೀನಿ, ನಿಮ್ಗೂ ಮಾಡ್ಬಿಡ್ತೀನಿ ಸಹಾಯ. ಕೆಲವರು ಡೈಲಾಗ್ ಹೇಳಿ ಸ್ಕಿಟ್ ಗೆಲ್ಲಿಸ್ತಾರೆ, ಇನ್ ಕೆಲವರು ಆಕ್ಟಿಂಗ್ ಮಾಡಿ ಸ್ಕಿಟ್ ಗೆಲ್ಲಿಸ್ತಾರೆ. ಆದ್ರೆ ನಾವು ವೇಟ್ ಅಂಡ್ ಸಿ. ಕಾಕಿ ಹಾಕಿದ್ರೆ ನಾನು ಜಗತ್ ಕಿಲಾಡಿ, ಕಾಕಿ ಬಿಚ್ಚಿಟ್ರೆ ಪಕ್ಕಾ ರೌಡಿ, ಕೈಯಲ್ಲಿದ್ರೆ ಲಾಠಿ ಅದ್ರೋಗುತ್ತೆ ರೌಡಿಗಳ ಬೋಟಿ. ಹೋರಿ ಬಂದ್ರೆ ಗುಮ್ಮುತ್ತೆ, ಹುಲಿ ಬಂದ್ರೆ ತಿನ್ನುತ್ತೆ, ಹಾವು ಬಂದ್ರೆ ಕಚ್ಚುತ್ತೆ, ಆದ್ರೆ ಸುನಾಮಿ ಬಂದ್ರೆ ಕೊಚ್ಚೋಗುತ್ತೆ. ಈ ಕಾಕಿ ಹಾಕಿರೋ ಸುಲ್ತಾನ್ ಬಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಆಗತ್ತೆ. ತಪ್ಪು ಮಾಡಿದವ್ರನ್ನ ಮಾಡಲ್ಲ ಮಾಫಿ. ನೀ ಯಾರಪ್ಪೆ? ಮೊಹಮ್ಮದ್ ರಫಿ. ನಿಮ್ಮೂರು? ಮೊಹಮ್ಮದ್ ರಫಿ. ನಿಮ್ಮ ಅಪ್ಪ? ಮೊಹಮ್ಮದ್ ರಫಿ. ನಿಮ್ ತಮ್ಮ? ಮೊಹಮ್ಮದ್ ರಫಿ. ನಿಮ್ ಏರಿಯಾ? ಮೊಹಮ್ಮದ್ ರಫಿ. ನಿಮ್ ಗಲ್ಲಿ? ಮೊಹಮ್ಮದ್ ರಫಿ. ಎಲ್ಲ ಮೊಹಮ್ಮದ್ ರಫಿ. ನಾವು ಹುಟ್ಟಿದ್ಮೇಲೆ ಎಲ್ಲ ಮೊಹಮ್ಮದ್ ರಫಿ. ಸೂಪರ್ ಅಪ್ಪೆ, ಸೂಪರ್. ಸರ್, ನಿಮ್ ಸ್ಟೇಷನ್ ಅಲ್ಲಿ ಸೆಲ್ ಅಲ್ಲಿ ಕೊನೆ ರೂಮ್ ಇದೆ ಅಲ್ವಾ, ಅದನ್ನ ನಮ್ಮಿಬ್ರಿಗೂ ಅಲಾಟ್ ಮಾಡ್ಬಿಡಿ ಪ್ಲೀಸ್ ಪ್ಲೀಸ್ ಮಾಡ್ಬಿಡಿ ಪ್ಲೀಸ್. ಅದು ಪೊಲೀಸ್ ಸ್ಟೇಷನ್ ಇಲ್ಲ ಲಾಡ್ಜಾ? ರಾಜು ವಂಶ ನಮ್ದು. ಎತ್ಬಿಡ್ತೀನಿ ಎತ್ತೆ. ಲೇ, ಆ ಹುಡುಗಿನ ಕಿಡ್ನಾಪ್ ಮಾಡಿದ್ಯಲ್ಲ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿ ಈ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಇವತ್ತು. ಅವಳು ಮಾತಾಡ್ತಾಳೆ ಅಂದೆ. ಸರ್, ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನಾಗೆ ಬಂದಿರೋದು. ಇವಳಾಗೆ ಬರ್ಬೇಕು. ಇವಳು ಯಾವ ನಾಯಿ ಕಿಡ್ನಾಪ್ ಮಾಡ್ದದು? ಅಲ್ಲ ಮಗ, ಬಂದಾಳ ತಾನೆ, ಹೆಂಗೋ ಬಂದಿದ್ದಾಳಲ್ವಾ, ಮತ್ ಬರ್ಲಿ ಬಿಡು. ಯಾಕಣ್ಣ ಹಿಂಗೆಲ್ಲ ಮಾತಾಡ್ತೀರಾ? ನಾನು ನೋಡೋಕ್ ಚೆನ್ನಾಗಿಲ್ವಾ?
ಪೊಲೀಸ್ ಸ್ಟೇಷನ್ ಅಲ್ಲಿರೋ ಹಳೆ ಗುಜರಿ ಗಾಡಿ ಇದ್ದಂಗಿದೆಯಾ? ಅಣ್ಣ ನೀನ್ ಹೇಳು ನಾನ್ ಚೆನ್ನಾಗಿಲ್ವಾ? ಸಗದಾಗೈತೆ. ಥ್ಯಾಂಕ್ ಯು. ಯಾಸು ಹೋಗ ಮಕ್ಕತ್ತಾಗೆ. ಸರ್ ಈ ಮದ್ವೆ ಅಂದ್ರೆ 7 ಜನ್ಮದ ಅನುಬಂಧ ಅಂತಾರೆ. 7 ನಿಮಿಷನ ಅವ್ರ ಜೊತೆ ಬದುಕಾಗಲ್ಲ ಸರ್. ಯಾನೇ ಎಲ್ಲಿ ತಪ್ಕೊಳಕತ್ತದು? ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಾ ಇದೆ ಕಡೆ. ಏನಂತ? ಈ ನಾಯಿ ಯಾಕೆ ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತ. ಹೌದಾ? ತಮಾಸೆ ತಮಾಸೆ. ಎಲ್ಲೋಗಿದೆ? ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಬ್ಯೂಟಿ ಪಾರ್ಲರ್ ಮುಚ್ಚಿತ ಚಿನ್ನ? ಯಾಕ್ರಿ? ಮುಖ ಮೊದಲು ತರನೇ ಕಿತ್ತೋಗಿರಂಗದೆ. ತಮಾಸೆ ತಮಾಸೆ. ನಿಜಾನೆ ನಿಜಾನೆ. ಏನಾದು? ತಿಂಡಿ. ಕುಂಕುಮ ಡಬ್ಬ ತಗ ಬಂದ್ಬಿಟ್ಟು ತಿಂಡಿ ಅಂತವಳೆ. ಐ ಆಮ್ ಆನ್ ಡಯಟ್. ಮಹಿಳೆಯರೇ ಮತ್ತು ಮಹನೀಯರೇ, ಆಚೆ ಕೆಲ್ಸಕ್ಕೆ ಗಂಡಸರ ಮೇಲೆ ಡಿಪೆಂಡ್ ಆಗಿದ್ದಕ್ಕೆ ಶತಮಾನಗಳಿಂದ ಹೆಣ್ಮಕ್ಳನ್ನ ಇವರು ಅಡಿಗೆ ಮನೆಗೆ ಸೀಮಿತ ಮಾಡಿದ್ದು. ಇಷ್ಟು ಸಣ್ಣ ವಿಷಯಕ್ಕೆ ಈ ದಮ್ ಕಟ್ಕೊಂಡು ಎಲ್ಲ ಕೇಳ್ಬೇಕಿತ್ತ? ಏನೇ ಬಂದಿರೋದು ನಿನ್ಗೆ? ಸುಮ್ನೆ ನೋಡೆ, ಈ ಹೆಣ್ಮಕ್ಳ ತರ ಬಾಕ್ಸ್ಗೆ ತಿಂಡಿ ಹಾಕೊಳ್ಳೋದು, ಅದನ್ನ ವ್ಯಾನಿಟಿ ಬ್ಯಾಗಲ್ಲಿ ಹಾಕೊಳ್ಳೋದು. ಅಪ್ಪ ದೇವ್ರೆ ಒಳ್ಳೇದ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಬಾಗ್ಲಾಕ್ಬಿಟ್ಟು ಬೀಗ ಹಾಕೈತಾ ಇಲ್ವೋ ಅಂತ 4 ಸತಿ ಜಗ್ ನೋಡೋದು, ಇದೆಲ್ಲ ಹುಡುಗರ್ಗೆ ಆಗ್ ಬರಲ್ಲಮ್ಮ. ಆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದೆ ಹೀಗೆ. ಈ ಕಥೆ ಎಲ್ಲ ಬೇಡ, ಬೇಕಾದ್ರೆ ಒಬ್ಳು ಸೆಕ್ರೆಟರಿ ಇಟ್ಕೊಳ್ಳಿ. ಪೇಪರ್ ಅಲ್ಲಿ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಿದ್ದಾರೆ, ಇನ್ನೇನ್ ಕ್ಯಾಂಡಿಡೇಟ್ ಬರ್ಬೋದು. ನನ್ನ ನಿನ್ನ ಮಧ್ಯೆ ಒಂದು ಹೆಣ್ಣ ಆಗದು ಆಗದು ಟಣ 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 ಟಣ. ನಿನ್ನ ಜಾಗದಲ್ಲಿ ಒಂದು ಹೆಣ್ಣನ್ನ ತಂದು ಕೂರಿಸ್ಬೇಡ ಕಡೆ. ಬೇಕಾದ್ರೆ ಹೇಳ್ಬಿಡು ನಾನು ನಿನಗೆ ಇಷ್ಟ ಇಲ್ಲ ಅಂತ. ಕಾಶಿಗೆ ಹೋಗ್ಬಿಟ್ಟು ನಾದಮಯ ರಾಗವಲ್ಲ ಅಂತ ಅನ್ನೋರ್ ತರ ಆಡ್ಕೊಂಡು ನೀರ್ ಬಿಟ್ಟು ನಿಂತ್ಬಿಡ್ತೀನಿ. ಈ ಜಾಗದಲ್ಲಿ ಯಾರನ್ನು ತಂದು ಕೂರಿಸ್ಬೇಡ ಚಿನ್ನ. ನನಗೆ ಗೊತ್ತಿತ್ತು ಕಡೆ, ನೀನು ಒಪ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಈ ತರ ಆಕ್ಟಿಂಗ್ ನ ಮಜಾ ಭಾರತ ಸೀಸನ್ 1 ನಲ್ಲೇ ನೋಡಾಗಿದೆ. ಏನ್ ರೆಕಾಗ್ನೈಸೇ ಇಲ್ಲಪ್ಪ. ಯಾವ್ದಿದು ಫಿಗರು? ಐ ಆಮ್ ಎ ಬಾಸ್, ಶೋ ಯುವರ್ ಫೇಸ್. ಡೊನೇಷನ್ ಏನಾರ ಬೇಕಿತ್ತ ಮೇಡಮ್? ಇಲ್ಲಪ್ಪ, ಸೆಕ್ರೆಟರಿ ಬೇಕು ಅಂತ ಆಡ್ ಕೊಟ್ಟಿದ್ರಲ್ಲ, ನಾನು ಅದಕ್ಕೆ ಬಂದಿದ್ದು. ಮನ್ಸಾಕ್ಷಿನೇ ಇಲ್ವೇನೆ ನಿನ್ಗೆ ಸ್ವಲ್ಪದುವೆ? ಇವರು ಟೀ ತರಬೇಕಾದ್ರೇನೆ ಆಂದಿವೆ ಎಲ್ಲ ಚೆಲ್ಕ ಬಿಡಲ್ವೇನೆ? ನಾನು ಹಂಗೇನಿಲ್ಲ, ನಾನು ಈ ವಯಸ್ಸಲ್ಲೂ ವೇಟ್ ಮಿಷಿನ್ ಮೇಲೆ ನಿಂತ್ರೆ ಕರೆಕ್ಟ್ ಆಗಿ ಕಾಯಿನ್ ಹಾಕ್ತೇನೆ. ಇಲ್ಲೆಲ್ಲೋ ಅನ್ಯೋನ್ಯತೆ ಸ್ಮೆಲ್ ಬರ್ತಾ ಇದೆಯಲ್ಲ. ಗಂಡ್ರೆ, ನೀವಾದ್ರೆ ಗಂಡಸ್ರು, ಹೊರಗಡೆ 1000 ಕೆಲಸ ಇರ್ತವೆ. ನಾನು ಮನೇಲೇ ಇರ್ತೀನಿ, ನನಗೆ ಯಾಕೆ 2 ಕಿಡ್ನಿ? ಅದಕ್ಕೆ ನಿಮ್ಗೊಂದು ಕಟ್ ಮಾಡಿ ಕೊಡ್ತಾ ಇರೋದು. ನಿನಗೆ ನಾನು, ನನಗೆ ನೀನು, ನಿನಗೆ ನಾನು, ನನಗೆ ನೀನು. ಮಗ, ಆ ಶಿಲ್ಪ ಹೆಂಗಿದಾಳ? ಯಾವ ಶಿಲ್ಪನ? ಅದೇ ಕಣೋ, ನಮ್ಮ ಸೀನಿಯರ್ 5 ವರ್ಷದಿಂದ ಮದುವೆ ಆಯ್ತಲ್ಲ. ಓ ಅವಳ ಗಂಡ ಮನೆಯಿಂದ ಹಾಕಿದಾನಂತೆ. ಅಯ್ಯೋ ರಾಮ, ಅಂತ ಕೆಲ್ಸ ಅವಳೇನ್ ಮಾಡಿದ್ಲು? ಲೇ ಅವಳು ಗಂಡಂಗ್ ಒಂದ್ ಕಿಡ್ನಿ ಕೊಟ್ಟಿದ್ಲಂತೆ. ಆಪರೇಷನ್ ಅದು 1 ತಿಂಗಳಿಗೆ ಬೇರೆ ಮದುವೆ ಆಗ್ಬಿಟ್ಟವನೆ. ಯಾಕೆ ಹಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ, ಕಾಸಿರುವಾಗ ಚಿತ್ರಾನ್ನ ತಿನ್ನತ್ ನನ್ಗೆ ತಲೆ ಕೆಟ್ಟಿದ್ಯಾ ಅಂತನಂತೆ. ಅಯ್ಯೋ ರಾಮ, ಎಂತ ಜನ ಇರ್ತಾರೆ ನೋಡಿ ಮೇಡಮ್. ಹೌದಾ? ಅಂದಂಗೆ ನೀವೇನ್ ಹಾಸ್ಪಿಟ್ಲಿಗೆ ಬಂದಿದ್ದು? ಇವ್ರು ನನ್ ಗಂಡ, ಇವ್ರಿಗೆ ಒಂದ್ ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ಕೊಡೋಣ ಅಂತ ಬಂದಿದ್ದೀನಿ. ಗೊತ್ತಿದ್ದು ಕತ್ತಿ ಕಲ್ ಕಟ್ಕೊಂಡ್ ಬಾವಿಗೆ ಆರ್ತಾ ಇದ್ದೀರಿ. ಹಾರಿ ಏ ಅದು ಬಿಡು, ಆ ಕಿಡ್ನಿ ಕೊಟ್ಟೋಳ್ ಕತೆ ಕೇಳು. ಏನಾಯ್ತು? ಗಂಡ ಕಿಡ್ನಿ ಕೊಡಕ್ ಮುಂಚೆ ನೀ ಹತ್ತಾಗಿದ್ದವನು, ಕಿಡ್ನಿ ಕೊಟ್ಟ ಮೇಲೆ ಆ ಕಡೆ ಈ ಕಡೆ ಎಲ್ಲ ಮೇಯಕ್ ತಿರ್ಕೊಂಡಿದ್ದಾನಂತೆ. ಹೌದಾ? ಹೆಂಡ್ತಿ ರೀ, ನಾನು ಬಂಗಾರದಂತ ಹೆಂಡ್ತಿ ಇರ್ಬೇಕಾರೆ ಯಾಕ್ರಿ ಹಿಂಗ್ ಮಾಡ್ತೀರಾ ಅಂದ್ರೆ, ನೀನ್ ಬಂಗಾರ ಅಲ್ಲ ತಗಡು ಅಂದನಂತೆ. ಅಯ್ಯೋ, ಹಂಗಲ್ಲ. ಇವಾಗ ಗಂಡ ಹೆಂಡತಿ ಹೆಂಗಿದ್ದಾರೆ? ಹೆಂಗಿರ್ತಾರೆ ಮೇಡಮ್, ಡಿವರ್ಸ್ ಆಗಿ ಬೇರೆ ಬೇರೆ ಆಗವ್ರೆ. ಇವಾಗ ತವ್ರ ಮನೆಗೂ ಇಲ್ದಂಗೆ, ಗಂಡನ್ ಮನೆಗೂ ಹೋಗ್ದಂಗೆ ಮೆಜೆಸ್ಟಿಕ್ ಅಲ್ಲಿ ಆಯ್ಕೊಂಡ್ ತಿಂತಾವಳಂತೆ ಕಣ. ಅಲ್ಲ ಕಣ ಮಗ, ಈ ಕಾಲದಲ್ಲಿ ತಟ್ಟೆಲಿರೋ ಇಡ್ಲಿನೇ ಬೇರೆಯವ್ರು ಕೊಡಲ್ಲ, ಈ ಅಮ್ಮ ಕಿಡ್ನಿ ಕೊಡ್ತಾವಳಲ್ಲ. ನೋಡಿ ಮೇಡಮ್, ಗಂಡ ಇಲ್ಲ ಅಂದ್ರೆ ಭಿಕ್ಷೆ ಎತ್ಕ ಬದುಕ್ಬೋದು, ಕಿಡ್ನಿಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕಿಡ್ನಿ ಇಲ್ಲ ಅಂತ ಭಿಕ್ಷೆ ಎತ್ಬೋದಲ್ಲ. ಏನಂದ್ರಿ? ನೋಡಿದ್ರ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ಕದ ಬದ್ನೆಕಾಯಿ. ಗಂಡ್ರೆ ಹೇಳು. ಮತ್ತೆ ಹೇಳಮ್ಮ. ನಾನು ನಿಮಗೆ ಕಿಡ್ನಿ ಕೊಡಲ್ಲ. ಏನಂದೆ ಸುಭದ್ರ? ಕಿಡ್ನಿ ನಾನು ಕೊಡಲ್ವಾ? ಸವಾಲ್ ಮೆತ್ತೆ ಕಣೆ. ನನ್ಗೆ ಕಿಡ್ನಿ ಇದ್ರು ಕಿಡ್ನಿ ಇಲ್ಲ ಅಂತ ಸುಳ್ಳು ಹೇಳ್ದೆ, ನಿನ್ನ ಪರೀಕ್ಷೆ ಮಾಡ್ದೆ, ಕೊನೆಗೂ ತೋರ್ಬಿಟ್ಟ ನಿನ್ನ ನಾಯಿ ಬುದ್ಧಿನ. ನೋಡಿದ್ರ ಮೇಡಮ್, ನೋಡಿದ್ರ
ನೀವೇನಾದ್ರು ಕಿಡ್ನಿ ಕೊಡೋಕೆ ಒಪ್ಕೊಂಡಿದ್ರೆ ನಿಮ್ ಕಿಡ್ನಿಯ ಮೆಜೆಸ್ಟಿಕ್ ಅಲ್ಲಿ ಮಾರ್ಬಿಡ್ತಿದ್ದ. ಹೌದು ಹಂಗೆ ಮಾಡ್ತಿದ್ದ ಈ ನನ್ ಮಗ. ಸುಭದ್ರಾ, ಆ ನಾಯಿ ಮಾತು ಕೇಳ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯೇನೆ? ಮೆಜೆಸ್ಟಿಕ್ ನಲ್ಲಿ ಟೊಮೊಟೊ ಅಂತ ಮಾರ್ತಿದ್ದಳನ್ನ ಕರ್ಕ ಬಂದಿ ನನ್ ಬಾಳ್ ಕೊಟ್ಟೆ ನೋಡು. ನನ್ ಚಪ್ಲಿ ತಕ್ಕಂಡ್ ನಾನೇ ಹೊಡ್ಕೋಬೇಕು ಕಣೆ, ಹೊಡ್ಕೋಬೇಕು. ಮೇಡಮ್ ನೀವ್ ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೊಡಿರಿ ಮೇಡಮ್. ಈ ನಾಯಿ ಹೇಳ್ತಾ ಇದ್ದೆ ಹೊಡಿ ಅಂತ, ಅದಕ್ಕೆ ನಿನಗೆ ಹೊಡಿತಾ ಇದ್ದೀನಿ. ಸುಭದ್ರಾ, ಒಂದ್ ಕೆನ್ನೆ ಹೊಡೆದ್ರೆ ಕಣ್ಕುಟ್ರೆ ಹೇಳ್ತದೆ, ಈ ಕೆನ್ನೆಗೂ ಹೊಡಿ. ಹೊಡ್ದೆ ಬಿಟ್ಟ ನನ್ಗೂ. ನೋಡಿದ್ರ ಪ್ರಪಂಚದಲ್ಲಿ ಯಾರಾದ್ರೂ ಹೆಂಡತಿ ಗಂಡನ್ ಹೊಡಿತಾರ? ಯಾರು ಹೊಡಿಯಲ್ಲ. ತಗೊಳ್ಳಿ, ನೀವು ಏನ್ ಹೊಡಿಯಕ್ ಹೋಗ್ಬೇಡಿ. ಅಯ್ಯೋ ಗೊತ್ತಾಯ್ತು ಬಿಡಪ್ಪ, ನಿಮ್ಮಂತ ಸ್ನೇಹಿತರಿದ್ರೆ ಸಂಸಾರ ಬಹಳ ಚೆನ್ನಾಗಿರ್ತದೆ. ನಮ್ಮ ಹೆಸರು ಏನಂದ್ರೆ? ಮಂಜು ಪಾಗೋಡ್ ಅಂತ. ಚೆನ್ನಾಗಿರಪ್ಪ. ನನಗೆ ಹೊಡಿತೀಯೇನೆ? ನನ್ಗೂ ನಿನ್ಗೂ ಸಂಬಂಧ ಇವತ್ತೇ ಮುಗೀತು. ಪಾಪ ನಾನು 40 ವರ್ಷ ಆದ್ರೂ ಯಾರು ನೀನ್ ಬಿಡಿ ನನ್ನ ಮಗನಿಗೆ ಯಾರು ಹೆಣ್ ಕೊಟ್ಟಿರ್ಲಿಲ್ಲ ಮೇಡಮ್. ಪಾಪ ಹೋಗ್ಲಿ ಅಂತ ನಾನ್ ಮದ್ವೆ ಆದೆ, ನನಗೆ ಹೊಡಿತಾನೆ ನನ್ನ ಮಗ. ಹೊಡಿಲಿ ನಿಮಗಿಂತ ಸಾರಿ ಸರ್ ಈಗ ಬಾಯಿ ಮುಚ್ಕೊಳ್ಳಿ. ಈಗ ಮುಚ್ಚಿಟ್ಕೊಂಡು ಏನ್ ಪ್ರಯೋಜನ? ಎಲ್ಲ ಹೇಳೇ ಬಿಟ್ಲಲ್ಲ. ಏಯ್ ನಡಿಯ ನಡಿ. ನಡಿಯ ಮುದುಕ ಈ ಕಡೆ. ಹಿಂಗೆ ಕಿತ್ತಾಡೋ ವಯಸ್ಸು ಬೀಳಲಿಲ್ಲ ಅಂದ್ರೆ ನನ್ನ ಕಿವಿಗೆ ನೆಮ್ಮದಿನೇ ಆಗಲ್ಲ. ಹೌದೌದು, ನಮ್ಮ ಎದುರುಗಡೆ ಯಾರು ನೆಮ್ಮದಿಗೆ ಇರಬಾರ್ದು ಮೇಡಮ್. ಹೌದೌದು. ಮಗ, ನಿರಂಜನ್ ಸರ್ ದಿವಾಕರ್ಗೆ ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಪ್ಪ, ನಾನು ಈ ಬಾಯಿಂದ ಹೇಳಕ್ಕಾಗಲ್ಲ ಕಣೋ. ಇರ್ಲಿ ಹೇಳ. ಅಯ್ಯಯ್ಯೋ, ಅಂತ ಮಾತು ನಾನು ಹೇಳಕ್ಕಾಗಲ್ಲ ಕಣೋ. ಬೇಜಾರ್ ಮಾಡ್ಕೊಳ್ಳಲ್ಲ, ನೀನ್ ಹೇಳು. ಏನಂದ್ರು ಗೊತ್ತಾ? ಏನಂದ್ರು? ದಿವಾಕರ್ ಅಂತ ಕಂಟೆಂಟೇ ಅಲ್ಲ ಅಂದ್ಬಿಡದ. ದಿವಾಕರ್ ಸರ್ ಏನ್ ಕಮ್ಮಿನಾ? ನಿರಂಜನ್ ಅಣ್ಣನ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಬೇಡ ಸುಮ್ಮಿರಪ್ಪ. ಹೊರ್ತಾ ಬೇಕಾರೆ ಸುಮ್ಮಿರೋ. ಅಯ್ಯೋ ಹೇಳು, ಪರವಾಗಿಲ್ಲ. ಹೇಳಪ್ಪ. ಇಲ್ಲ ಹೊಡೆದಾಕಿಡ್ತೀವಿ. ನಿರಂಜನ್ ಅಣ್ಣಂಗೆ ಆಂಕರಿಗೆ ಬರೋದಿಲ್ಲ ಅನ್ಬಿಟ್ರು. ಅಯ್ಯೋ, ಅವ್ರ ವಿಚಾರ ನಮ್ಗೆ ಯಾಕೆ ಬಾ. ಅಲ್ವಾ ಮತ್ತೆ? ಅದೇನೋ ಮಾಡೋದೆಲ್ಲ ಮಾಡ್ಬಿಟ್ಟು ಅಂದ್ರಂತೆ. ಅದಿರ್ಲಿ ಕಣ. ರಚಿತಾ ರಾಮ್ ಮೇಡಮ್ ಗುರುಕಿರಣ್ಗೆ ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಯ್ಯೋ, ಈ ಬಾಯಿಂದ ಆ ಮಾತ್ನ ಹೆಂಗಪ್ಪ ಹೇಳಿ? ಇರ್ಲಿ ಹೇಳು. ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಯ್ಯೋ, ನಾನು ಹೇಳಲ್ಲಪ್ಪ ಅಂತ ಮಾತು.